ಎಲ್ಲವೂ ಇದೆ. ಆದರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆ ಹಿಂದೂಗಳಿದೆ. ಆಗಿರೋದು ನಮ್ಮೆಲ್ಲರಿಗೂ ಖುಷಿ ತರುವಂಥದ್ದು. ಯಾವುದಾದ್ರು ಇದ್ದರೆ ನೇಪಾಳ ಹಿಂದೂ ರಾಷ್ಟ್ರ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಪಶುಪತಿನಾಥ ಮಂದಿರವು ಕಠ್ಮಂಡುವಿನ ಅತ್ಯಂತ ಪ್ರಸಿದ್ಧ ಪ್ರಾಚೀನ ಮಂದಿರ. ಪಶುಪತಿನಾಥ ದೇವಸ್ಥಾನ ಅತ್ಯಂತ ಪ್ರಾಚೀನ ಮಂದಿರ. ಪಶುಪತಿನಾಥನು ನೇಪಾಳದ ಅರಸರ ಕುಲಸ್ವಾಮಿ, ಕುಲದೇವತೆ ಪಶುಪತಿನಾಥ. ಇದರ ಸ್ತಂಭಗಳು ಹಿತ್ತಾಳೆಯದಾಗಿದ್ದು ಬಂಗಾರದ ಹೊಳಪದಿಂದಾಗಿ, ಬಂಗಾರನ ಹೊತ್ತಿಸಿದರೆ ಅದಕ್ಕೆ ಫಳಫಳನೆ ಹೊಳೆಯುತ್ತಿದೆ. ಗರ್ಭಗುಡಿಯಲ್ಲಿ ಶಿವ ಸುಂದರವಾದ ಲಿಂಗವಿದೆ. ಶಿವನ ಲಿಂಗ ಸುಂದರವಾಗಿ ಅಲ್ಲಿದೆ. ಇಲ್ಲಿನ ಅರ್ಚಕರು ಉಡುಪಿಯವರು, ಇಲ್ಲಿ ಪೂಜೆ ಮಾಡೋರು ಉಡುಪಿಯವರಂತಲ್ಲಿ ಪೂಜೆ ಮಾಡೋದು. ಈ ಮಂದಿರದ ಮಹಾದ್ವಾರವಿದೆ. ದ್ವಾರಗಳಿಗೆ ಬೆಳ್ಳಿಯ ತಗಡನ್ನು ಹೊದಿಸಲಾಗಿದೆ. ಶಿವರಾತ್ರಿಯಂದು ಪಶುಪತಿನಾಥನ ದರ್ಶನಕ್ಕೆ ಭಾರತದ ಎಲ್ಲೆಡೆಯಿಂದ ಭಕ್ತರು ಧಾವಿಸುತ್ತಾರೆ. ಇಲ್ಲಿಗೆ ಯಾತ್ರೆಗೋಸ್ಕರ ಶಿವರಾತ್ರಿ ಟೈಮಲ್ಲಿ ಬಂದೇ ಬರ್ತಾರೆ ಇಲ್ಲಿಗೆ. ನೇಪಾಳದ ಲುಂಬಿನಿ ವನದಲ್ಲಿ ಕ್ರಿಸ್ತಪೂರ್ವ 621ರಲ್ಲಿ ಭಗವಾನ್ ಬುದ್ಧನು ಜನಿಸಿದ. 621ರಲ್ಲಿ ಕ್ರಿಸ್ತಪೂರ್ವದಲ್ಲಿನೂ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಅದು ನೇಪಾಳದ ಹತ್ರ ಇದೆ. ನೇಪಾಳದ ಶಾಕ್ಯ ವಂಶದ ದೊರೆ ಶುದ್ಧೋಧನನ ಪತ್ನಿಯಾದ ರಾಣಿ ಮಾಯಾದೇವಿಯು ತನ್ನ ರಾಜ ಪರಿವಾರದೊಂದಿಗೆ ತವರು ಮನೆಗೆ ಸಾಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಲುಂಬಿನಿ ಉದ್ಯಾನವನದಲ್ಲಿ ಸಿದ್ಧಾರ್ಥನಿಗೆ ಜನ್ಮ ನೀಡಿದಳು. ಮಾಯಾದೇವಿ, ಸಿದ್ಧಾರ್ಥ ಅಂದರೆ ಶುದ್ಧೋಧನನ ಮಗ, ಅಲ್ಲಿ ದಾರಿಲೇ ಉದ್ಯಾನವನದಲ್ಲಿ ಜನಿಸ್ತಾನೆ. ಈ ಉದ್ಯಾನವನದ ಸೊಬಗನ್ನು ವಿಶಿಷ್ಟ ರೀತಿಯಲ್ಲಿ ಕಾಪಾಡಿಕೊಂಡು ಬರಲಾಗಿದೆ. ಅದು ಅದೇ ರೀತಿ ಅದನ್ನು ಇವತ್ತು ಲುಂಬಿನಿ ಉದ್ಯಾನವನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಬುದ್ಧನ ಜನ್ಮಸ್ಥಳದಲ್ಲಿರುವ ಒಂದು ಅಶೋಕ ಸ್ತಂಭದಲ್ಲಿ ಬುದ್ಧ ಶಾಕ್ಯಮುನಿ ಇಲ್ಲಿ ಜನ್ಮ ತಾಳಿದ